ಹನುಮದ್ ದರ್ಶನ ಅಂತ ಯಕ್ಷಗಾನದ ಹನುಮಂತನ ಪಾತ್ರ ದರ್ಶನ ಇದು. ಇದರಲ್ಲಿ ಸುಗ್ರೀವ ಸಖ್ಯದಲ್ಲಿ, ಆಮೇಲೆ ಚೂಡಾಮಣಿಯಲ್ಲಿ, ಲಂಕಾದಹನದಲ್ಲಿ ಚೂಡಾಮಣಿಯಲ್ಲಿ, ಆಮೇಲೆ ಇಂದ್ರಜಿತ್ತು ವಧೆಯಲ್ಲಿ, ವೀರಮಣಿ ಕಾಳಗದಲ್ಲಿ, ರಾಮಾಂಜನೇಯದಲ್ಲಿ, ಶರಸೇತು ಬಂಧನದಲ್ಲಿ ಹನುಮಂತನ ಪಾತ್ರವನ್ನು ಬೇರೆ ಬೇರೆಯವರು ನಿರ್ವಹಿಸ್ತಾರೆ. ಹರಿಕೇರಿ ಜಿ ಕೆ ಹೆಗಡೆಯವರು, ಕೃಷ್ಣಯಾಜಿಯವರು, ಗಣಪತಿ ಹೆಗಡೆ ತೋಟಿಮನಿಯವರು, ಕೊಂಡತುಕುಳಿ ರಾಮಚಂದ್ರ ಹೆಗಡೆಯವರು, ವಿದ್ವಾನ್ ಉಮಾಕಾಂತ ಭಟ್ರು, ಡಾಕ್ಟರ್ ಜಿ ಎಲ್ ಹೆಗಡೆಯವರು, ಹೀಗೆ ಇವರು ಪಾತ್ರಗಳನ್ನು ನಿರ್ವಹಿಸ್ತಾರೆ. ವಸಂತ ಭಟ್ ತುಂಬಲೆಮಠರವರು ಅವರು ನಿರ್ವಹಿಸ್ತಾರೆ. ಆಮೇಲೆ ಭಾಗವತಿಕೆಯಲ್ಲಿ ಕಪ್ಪೆಕೆರೆ ಸುಬ್ರಾಯ ಭಾಗವತರು, ಕೊಳಗಿ ಕೇಶವ ಹೆಗಡೆಯವರು, ಸರ್ವೇಶ್ವರ ಹೆಗಡೆ ಕೋಣಾರೆಯವರು, ಗೋಪಾಲಕೃಷ್ಣ ಭಟ್ ಜೋಗಿಮನಿಯವರು, ಶ್ರೀಪಾದ್ ಭಟ್ ಕಡ್ತೋಕಾದವರು. ಹಾಗೆ ಮೃದಂಗದಲ್ಲಿ ನರಸಿಂಹ ಹೆಗಡೆ ಮೂರೂರು, ಪಿ ಕೆ ಹೆಗಡೆ ಹರಿಕೇರಿ, ಶ್ರೀಪಾದ್ ಭಟ್ ಕಡ್ತೋಕ ಇವರುಗಳು ಅದರಲ್ಲಿ ಭಾಗವಹಿಸ್ತಾರೆ. ಮತ್ತೊಮ್ಮೆ ಭಾಗವತಿಕೆಯಲ್ಲಿ ಗಣೇಶ ಯಾಜಿಯವರು ಕೂಡ ಭಾಗವಹಿಸ್ತಾರೆ. ಇವರೆಲ್ಲರನ್ನ ನೋಡೋಣ. ಇದೊಂದು ಹೊಸ ಪ್ರಯೋಗ. ಬೆಂಗಳೂರಿನಲ್ಲಿ ಇದೇ ಥರದ್ದು ಒಂದು ಪ್ರಯೋಗವನ್ನು ನಾವು ಮಾಡಿದ್ವಿ. ಅದರ ನಂತರದ ಎರಡನೆಯ ಪಾತ್ರದರ್ಶನದ ಪ್ರಯೋಗ ಇದು ಅಂತ ಹೇಳ್ತಾ ನಿಮ್ಮೆಲ್ಲರ ಉಪಸ್ಥಿತಿ ಸಹಕಾರವನ್ನು ನಾನು ನಿರೀಕ್ಷಿಸ್ತೇನೆ. ಇದೀಗ ಮೊದಲಿಗೆ ಸುಗ್ರೀವ ಸಖ್ಯದ ಭಾಗದಲ್ಲಿ ಗಣೇಶ ಯಾಜಿಯವರು ಮತ್ತು ಶ್ರೀಪಾದ್ ಭಟ್ ಕಡ್ತೋಕ ಅವರು ಮೊದಲ ಭಾಗದಲ್ಲಿ ಹನುಮಂತನ ಅರ್ಥವನ್ನು ಹಿರಿಯ ಯಕ್ಷಗಾನ ಕಲಾವಿದರು, ತಬಲಾವಾದಕರು ಜಿ ಕೆ ಹೆಗಡೆ ಹರಿಕೇರಿಯವರು ನಿರ್ವಹಿಸಬೇಕಾಗಿ ವಿನಂತಿ. ಹಿಮ್ಮೇಳದಲ್ಲಿ ಭಾಗವತರಾಗಿ ಗಣೇಶ ಯಾಜಿಯವರು, ಶ್ರೀಪಾದ್ ಭಟ್ ಕಡ್ತೋಕ, ಮೃದಂಗದಲ್ಲಿ ಪಿ ಕೆ ಹೆಗಡೆ ಹರಿಕೇರಿ ಹಾಗೂ ಚಂಡೆಯಲ್ಲಿ ಕುಮಾರ್ ಮಯೂರ್ ಹರಿಕೇರಿ. ಕರಿಬದನ ಹೇರಂಬಲಂಬೋದರ ಚತುರ್ಭುಜ ಮೋದಕ ಪ್ರಿಯ ಪರಶುಪಾಶಾಂಕುಶಕರಾಂಕಿತದಿಂದ ರಂಜಿಸುವ ಸುರನರೋರಗನವಿತ ಗೌರಿ ವರ ಕುಮಾರಕ ವಿದ್ಯವಾರಿಧೆ ವರದ ಗಣಪತಿ ಪಾಲಿಸಮಯ ಮತಿಗೆ ಶುಭಕರವ ವರದ ಗಣಪತಿ ಪಾಲಿಸಮಯ ಮತಿಗೆ ಶುಭಕರವ ತೆಂಗಿನ ಗಾಯಿ
ಆರತಿ ಎತ್ತಿರೆ ಆರತಿ ಬೆಳಗಿರೆ ಗಜಮುಖದವಗೆ ಗಣಪಂಗೆ ದೇವತೆಯರ ಕೈಯ ಕಪ್ಪವಗೊಂಬಗೆ ದವಾಗ್ನಿಯಂದದೆ ಮೆರೆವಗೆ ಆವಾಗಲು ನಾವು ನೆನೆದ ಇಷ್ಟಾರ್ಥವೈವ ಗಣೇಶಂಗಾರತಿ ಎತ್ತಿರೆ ಆರತಿ ಬೆಳಗಿರೆ ಗಜಮುಖದವಗೆ ಗಣಪಂಗೆ ಕರತುಳು ಪರಶುಪಾಶಾಂಕುಶಧಾರಿಗೆ ಹರುಷದಿ ಭಕ್ತರ ಪೊರೆವಗೆ ಪುರಕಭೂಷಣನ ಕುಮಾರ ಗಜವದನನ ಚರಣ ಕಮಲಕ್ಕೆ ಆರತಿ ಎತ್ತಿರೆ ಆರತಿ ಬೆಳಗಿರೆ ಗಜಮುಖದವಗೆ ಗಣಪಂಗೆ ತೋದಿನತ್ತ ವಕ್ರತುಂಡ ಮಹಾಕಾಯ ಕೋಟಿ ಸೂರ್ಯ ಸಮಪ್ರಭಾ ನಿರ್ವಿಘ್ನಂ ಕುರು ಮೇ ದೇವ ಸರ್ವಕಾರ್ಯೇಷು ಸರ್ವದಾ ಸಾರತರಮಾಗಿ ಸುಗ್ರೀವ ಪೇಳಿದ ಮಾತಿನೋರಂತೆ ಕೇಳುತ್ತಾ ಕ್ಷಣದೊಳಲ್ಲಿಂ ಜಿಗಿದು ಕೇಳುತ್ತಾ ಕ್ಷಣದೊಳಲ್ಲಿಂ ಜಿಗಿದು ಹಾರಿ ನಿಜ ರೂಪವಂ ಬಿಟ್ಟು ಬಾಲ ಬ್ರಹ್ಮಚಾರಿ ವೇಷವ ತಾಳುತ್ತಾ ನಮ್ಮ ಮಾವ ಭಯಗೊಂಡದ್ದೆಷ್ಟು. ಛೇ, ಮಾತಾಡುವುದಕ್ಕೆ ಹೊರಟ್ರೆ ಧ್ವನಿಯೇ ಹೊರಡ್ತಾ ಇರಲಿಲ್ಲ. ತುಟಿ ಅದರ್ತಾ ಇತ್ತು, ಕೈಕಾಲುಗಳು ನಡುಗುತ್ತಾ ಇತ್ತು. ಇದಕ್ಕೆಲ್ಲ ಕಾರಣ ಏನು ಅಂತ ಕೇಳಿದ್ರೆ ಪಂಪಾ ತೀರದಲ್ಲಿ ಕಂಡಂತಹ ಸನ್ನಿವೇಶ. ಇವ ತರಣಿ ಸುತ ತರಣಿ ಪ್ರಕಾಶದಿಂದ ಶೋಭಿಸುವ ವ್ಯಕ್ತಿಗಳನ್ನ ಕಂಡು ಇಷ್ಟು ಭಯಗೊಂಡ, ಅದು ಆಶ್ಚರ್ಯ. ವಾಲಿಯೇ ಎದುರಿಗೆ ಬಂದ್ರು, ಅಣ್ಣನೇ ಬಂದ್ರು, ಭಯಗೊಳ್ಳದವ ಇವರಿಬ್ಬರಿಗೆ ಭಯ ಪಟ್ನಲ್ಲ. ಯಾಕೀಗೆ ಎಂದು ನಾನು ಆಲೋಚಿಸ್ತಾ ಇರುವಾಗ ಅವನೇ ನನಗೆ ಹೇಳಿದ ಮಾತು, ಬೇರೊಂದು ವೇಷದಿಂದ ಅಲ್ಲಿಗೆ ಹೋಗು, ಅವರು ಯಾರು ಅನ್ನೋದನ್ನ ತಿಳಿ ಹಿತವಂತರಾದ್ರೆ ಕರೆದುಕೊಂಡು ಬಾ. ಯಾವಾಗ ಇಷ್ಟನ್ನ ನಮ್ಮ ಮಾವ ನಾವೆಲ್ಲ ಪ್ರಭು ಎಂದು ಒಪ್ಪಿಕೊಂಡ ಸುಗ್ರೀವ ಹೇಳಿದ್ರ, ಅಲ್ಲಿಂದ ಹಾರಿದೆ ಜಿಗಿದೆ. ನಮ್ಮ ಜಾತಿ ಸ್ವಭಾವ ಹಾರುವುದು ಜಿಗಿಯುವುದು ನಿರಂತರ ಅದೇ ಕೆಲಸ ನಮಗೆ. ಹಾರುವಾಗ ನಾನು ಹನುಮಂತನೇ ಆಗಿದ್ದೆ, ಯಾವಾಗ ಹಾರಿ ಜಿಗಿದು ಇತ್ತ ಬಂದ್ರ ಬಾಲ ಬ್ರಹ್ಮಚಾರಿ ಆಗಿದೆ. ಹೀಗಾಗಬೇಕು ಎಂದು ಆಲೋಚನೆ ಮಾಡಿದ ತಕ್ಷಣ ಆ ರೂಪವೇ ನನಗೆ ಬಂದು ಹೋಗಿದೆ. ಮೊದಲಿತ್ತು ಬಾಲ, ಅದರ ಮೇಲೆ ಅಭಿಮಾನವೂ ಉಂಟು ನನಗೆ ಬಹಳ. ಆದ್ದರಿಂದ ಆ ಬಾಲ ಎಂಬುದನ್ನು ಬಿಡುವುದಕ್ಕೆ ಮನಸ್ಸಿಲ್ಲದ ನಾನು ಬ್ರಹ್ಮಚಾರಿಯಾಗಿ ಹೊರಡುವ ಕಾಲಕ್ಕೆ ಆಲೋಚನೆ ಮಾಡಿದ್ದು ಬಾಲ ಬ್ರಹ್ಮಚಾರಿ ಆಗಬೇಕು. ಹಿಂದಾದರೂ ಬಾಲ ಉಂಟಲ್ಲ, ಆಗಲಿ ನೋಡೋಣ, ಅವರಿಬ್ಬರ ಇರವೇನು ಅನ್ನೋದನ್ನು ತಿಳಿಯುವುದೇ ನನ್ನ ಉದ್ದೇಶವಾಗಿ ಶೀಘ್ರವಾಗಿ ಋಷಿಮುಖದಿಂದ ಇಳಿದು ಬಂದಿದ್ದೇನೆ. ಸಮೀಪಿಸಿದ್ದು ಪಂಪಾ ತೀರ. ಓಹೋ, ಮಹಾನುಭಾವರು ಇಲ್ಲೇ ಇದ್ದಾರೆ. ಆಹಾ, ವಂದನೆಗಳು. ಓ ಬಾಲಕರೇ, ಯಾವಲ್ಲಿಂದ ಬಂದಿರಯ್ಯ ನೀವು ಬಾಲಕರಿರ? ಯಾವಲ್ಲಿಂದ ಬಂದಿರಯ್ಯ ನೀವು ಬಾಲಕರಿರ?
ಆವಲಿಗೆ ಪಯಣವಯ್ಯ ಜಾಣ ಬಾಲಕರೀರ ಮುಂದೆ ಯಾವಲ್ಲಿಗೆ ಪಯಣವಯ್ಯ ಜಾಣ ಬಾಲಕರೀರ ಊರಾವುದು ತಂದೆ ತಾಯಿಗಳು ಯಾರು ಬಾಲಕರಿರ ಊರಾವುದು ತಂದೆ ತಾಯಿಗಳು ಯಾರು ಬಾಲಕರಿರ ನಿಮ್ಮ ಘೋರಡವಿಗೆ ಕಳುಹಿದವರು ಯಾರು ಬಾಲಕರಿರ ನಿಮ್ಮ ಘೋರಡವಿಗೆ ಕಳುಹಿದವರು ಯಾರು ಬಾಲಕರಿರ ಯಾವಲಿಂದ ಬಂದಿರಯ್ಯ ನೀವು ಬಾಲಕರಿರ ಓ ಜಾಣ ಬಾಲಕರೇ, ವಂದನೆಯನ್ನು ಸ್ವೀಕರಿಸಬೇಕು. ನಿಮ್ಮ ಸಂಬಂಧವಾಗಿ ನನಗೆ ಕುತೂಹಲ ಮೂಡಿ ಹೋಗಿದೆ. ಕುತೂಹಲದ ಜೊತೆಯಲ್ಲಿ ಮಾತನಾಡಿಸುವುದಕ್ಕೆ ಬಂದರೆ ನಿಮ್ಮನ್ನು ನೋಡಿದಾಗ ನನಗನಿಸಿದ್ದು ಹೀಗೆ, ಜಾಣ ಬಾಲಕರು ನೀವು, ಯೋಗ್ಯತಾವಂತರು ಎನ್ನುವುದೇ ಅದರ ಅರ್ಥ. ನೀವು ಎಲ್ಲಿಂದ ಬಂದಿರಿ ಮತ್ತೆ ಮುಂದೆಯಲ್ಲಿ ಪ್ರಯಾಣ ಬೆಳೆಸಲಿಕ್ಕೆ ಇದ್ದೀರಿ ಅನ್ನುವುದನ್ನು ತಿಳಿದುಕೊಳ್ಳುವ ಆಸೆ ನನಗೆ. ಅದರ ಜೊತೆಗೆ ಇಂಥ ನೀವು ಯಾವ ಊರಿಂದ ಬಂದವರೋ ಮತ್ತೆ ಯಾವ ಊರಿಗೆ ಹೋಗಲಿಕ್ಕಿದ್ದವರು ಅದೆಲ್ಲ ಕೇಳಬೇಕೆನ್ನುವಂತಹ ಅಪೇಕ್ಷೆ. ಇಷ್ಟು ಹೇಳಿದರೆ ಸಾಲದು, ನಿಮ್ಮ ಹೆಸರು ಏನು ಹೇಳಬೇಕು, ನಾಚದೆ ಹೇಳಬೇಕು. ನಿಮ್ಮನ್ನು ನೋಡುವಾಗ ನಾಚಿಕೆಯಿಂದಲೋ ಇನ್ಯಾವುದೋ ಕಾರಣದಿಂದಲೋ ಹೇಳಬೇಕಾದದ್ದನ್ನು ಹೇಳದೇ ಇದ್ದರೆ ಎನ್ನುವಂತಹ ಭಾವನೆ ನನಗೆ. ನಾಚಿಕೊಳ್ಳಬೇಕಾದದ್ದಿಲ್ಲ, ಇದ್ದ ಸಂಗತಿಯನ್ನು ಹೇಳುವುದಕ್ಕೆ ಮುಚ್ಚುಮರೆ ಮಾಡಬೇಕಾದದ್ದಿಲ್ಲ. ನಿಮ್ಮ ಹೆಸರನ್ನು ಹೇಳಿ. ಮತ್ತು ಇದೆಲ್ಲಕ್ಕಿಂತ ವಿಶೇಷವಾದ ಒಂದು ಸಂಗತಿಯನ್ನು ನಾನು ಗಮನಿಸಿದ್ದೇನೆ. ಅತ್ತ ಇತ್ತ ನೋಡ್ತಾ ಇದ್ದೀರಿ, ಏನನ್ನೋ ಕಳೆದುಕೊಂಡು ಹುಡುಕುವವರು ಹೇಗಿರ್ತಾರ ಹಾಗಿದ್ದೀರಿ. ಅದನ್ನೆಲ್ಲ ಯಾವ ಶಂಕೆಯೂ ಇಲ್ಲದೆ ನನ್ನಲ್ಲಿ ಹೇಳ್ತೀರಾ? ಧರೆಯಳತ್ಯಧಿಕವೆಂದೆನಿಪ ಅಯೋಧ್ಯಾಪುರವನೆಂಬುದು. ದಶರಥ ಚಕ್ರವರ್ತಿಯ ಮಕ್ಕಳು ನೀವು. ಪಿತೃವಾಕ್ಯ ಪರಿಪಾಲನೆ ನೆವವಾಗಿ ಅಥವಾ ಕಾರಣವಾಗಿ ಇಲ್ಲಿಗೆ ಬಂದವರು ನೀವು. ನೀನು ರಾಮನ, ನೀನು ಲಕ್ಷ್ಮಣನು, ಉಳಿದಿಬ್ಬರು ಅಯೋಧ್ಯೆಯಲ್ಲೇ ಇದ್ದಾರ. ಜೊತೆಯಲ್ಲಿ ಬಂದ ಸೀತೆ ನೀವು ಪಂಚವಟಿ ಪ್ರದೇಶದಲ್ಲಿ ಇರುವಂತಹ ಕಾಲಕ್ಕೆ ರಾವಣನಿಂದ ಅಪಹರಿಸಲ್ಪಟ್ಟಳ. ಪರನಾರಿ ವ್ಯಾಮೋಹಕ್ಕೆ ಒಳಗಾಗಿ ಇಂತಹ ಹೇಯ ಕೃತ್ಯವನ್ನು ಮಾಡಿದಂತಹ ಅವನು ಊರು ಸುಡಬೇಕು, ಅವನು ಸಾಯಬೇಕು. ಆ ಎಲ್ಲ ಭಾವನೆಗಳಿಗೆ ನಾನು ಒಳಗಾಗ್ತಾ ಇದ್ದೇನೆ. ಆದರೆ ಏನೂ ಮಾಡುವ ಹಾಗಿಲ್ಲ. ಓಹೋ ರಾಮ, ನೀನು ಮೇಲೆ ನೋಡುವುದು ಯಾಕೆ? ಎತ್ತರದ ಗಿರಿಯಲ್ಲಿಯೇ ನಿನ್ನ ದೃಷ್ಟಿ ನೆಟ್ಟದ್ದನ್ನು ಗಮನಿಸಿದೆ ನಾನು. ನಿನ್ನ ಮುಖವನ್ನು ನೋಡುವಾಗ ಅಲ್ಲಿದ್ದವರು ಯಾರು ಎಂಬುದನ್ನು ತಿಳಿದುಕೊಳ್ಳುವ ಕುತೂಹಲ ಇದ್ದ ಹಾಗೆ ಕಾಣುತ್ತದೆ. ಅದು ಋಷ್ಯಮೂಕ ಎನ್ನುವಂತಹ ಹೆಸರಿನಿಂದ ಪ್ರಖ್ಯಾತವಾದಂತಹ ಪರ್ವತ ಪ್ರದೇಶ. ನಾನು ಅಲ್ಲಿಂದಲೇ ಬಂದವ. ಅಲ್ಲಿಯೇ ನನ್ನ ಮಾವ ಇದ್ದಾನೆ, ಅವನ ಹೆಸರು ಸುಗ್ರೀವ ಅಂತ. ಅವನಿಗೊಬ್ಬ ಅಣ್ಣ ಇದ್ದಾನೆ, ವಾಲಿ ಎನ್ನುವುದು ಅವನ ಹೆಸರು. ರಾಮ, ಆ ಸುಗ್ರೀವನಿಗೆ ಅಳಿಯನಾದಂತಹ ನಾನು ಸಚಿವನು ಆಗಿದ್ದೇನೆ. ಆ ಸುಗ್ರೀವನ ತಂಗಿಯ ಹೆಸರು ಅಂಜನಾದೇವಿ ಎನ್ನುವುದು. ಅಂಜನಾದೇವಿ ಹಾಗೂ ವಾಯುವಿಗೆ ಮಗನಾಗಿ ಹನುಮಂತ, ವಾಯುಸುತ, ಆಂಜನೇಯ ಎಂಬಿತ್ಯಾದಿ ಹೆಸರಿನಿಂದ ನಾನು ಕರೆಯಲ್ಪಡ್ತಾ ಇದ್ದೇನೆ. ಜಿಯ, ನೀವೀಗೆಂದ ವಾನರ ಸಚಿವನೇ ನಾನು, ಅನುಮಾನ ಬೇಡ. ನಾನು ಹನುಮಂತ. ಈ ಹನುಮಂತ ನಿನ್ನಲ್ಲಿ ಪ್ರಾರ್ಥಿಸುವುದು ಹೀಗೆ, ದೇವರೇ ಪಾಹಿ ಪಂಕಜದಳ ಲೋಚನ ಪಾಹಿ ಪಂಕಜದಳ ಲೋಚನ. ಸ್ವಾಮಿ, ಪಾಹಿ ಪಂಕಜದಳ ಲೋಚನ ಮುಕ್ತಿಂದೇಹಿ ಅಹಲ್ಯ ಶಾಪ ವಿಮೋಚನ. ಮುಕ್ತಿಂದೇ
ಮಹಿಮ ಸಜ್ಜನ ಪಾಲ ಮಹಾಂತ ಗುಣನಿಧಿ ಮಹಿಮ ಸಜ್ಜನ ಪಾಲ ಪಾಹಿ ಪಂಕಜದಳಲೋ ಮಹಾಂತ ಗುಣನಿಧಿ ಮಹಿಮ ಸಜ್ಜನ ಪಾಲ ಮಹಾಂತ ಗುಣನಿಧಿ ಮಹಿಮ ಸಜ್ಜನ ಪಾಲ ಪಾಹಿ ಪಂಕಜದಳ ಲೋಚನ ಪಾಹಿ ಪ್ರಭೋ ರಕ್ಷಿಸು ರಕ್ಷಿಸು. ಅಷ್ಟು ಮಾಡಿದರೆ ಸಾಲದು, ಇವನನ್ನು ಉದ್ಧರಿಸು. ಗುಣನಿಧಿಯಿಂದ ಆದಂತಹ ನೀನು ಮನಸ್ಸು ಮಾಡಿದರೆ ಏನನ್ನೂ ಮಾಡಬಹುದಾದ ಯೋಗ್ಯತಾ ಸಂಪನ್ನ ಅನ್ನೋದನ್ನು ನಾನು ಅರ್ಥೈಸಿಕೊಂಡಿದ್ದೇನೆ. ಈಗ ನಿಜವಾಗಿ ನಿನ್ನ ಸಂಗತಿಗಳೆಲ್ಲ ಮನವರಿಕೆಯಾದರೂ ಪ್ರಭೋ, ಎಂದೋ ಒಂದು ಕಾಲದಿಂದ ನಾನು ನಿನ್ನನ್ನು ಆರಾಧಿಸ್ತಾ ಬಂದಂತಹ ಒಬ್ಬ ಭಕ್ತ, ನನ್ನ ತಾಯಿಯ ಉಪದೇಶ ಅದು. ಹೀಗೆ ಹೀಗೆ ಅನ್ನುವ ತಿಳುವಳಿಕೆಯನ್ನು ಕೊಟ್ಟು ಅವನ ಆರಾಧನೆಯಲ್ಲಿ ಇರು ಅನ್ನುವುದಾಗಿ ನನಗೆ ತಿಳಿಸಿದ್ದು ನನ್ನ ತಾಯಿ. ಅದನ್ನೇ ಮಾಡ್ತಾ ಬಂದಂತಹ ನನಗೆ ಈ ಹೊತ್ತು ಈ ಶುಭ ಮುಹೂರ್ತದಲ್ಲಿ ನಿನ್ನ ದರ್ಶನದ ಭಾಗ್ಯ ಒದಗಿತು ತಂದೆ. ಸದಾ ಸರ್ವದಾ ನಿನ್ನ ಸೇವಕನಾಗಿ ನನ್ನ ಜೀವನವನ್ನು ಸವಹಿಸುವಂತಹ, ನಿನ್ನ ಮಾರ್ಗದರ್ಶನದಂತೆ ಮಾಡಬಹುದಾದ ಕಾರ್ಯಗಳನ್ನೆಲ್ಲ ಮಾಡಿ ಲೋಕಮುಖಕ್ಕೆ ನನ್ನನ್ನು ಕಾಣಿಸಿಕೊಳ್ಳಬಹುದಾದಂತಹ ಒಂದು ಅವಕಾಶವನ್ನು ಕಲ್ಪಿಸಿಕೊಡಬೇಕು ನೀನು. ನಾನೇ ಆಂಜನೇಯ, ನಾನೇ ಹನುಮ. ಪ್ರಭು, ಕಣ್ಣು ದೊಡ್ಡಾದದ್ದು ಯಾಕೆ? ಮುಖ ಗಂಟಿಕ್ಕಲ್ಪಟ್ಟದ್ದು ಯಾಕೆ? ನನ್ನ ಮರುಳುತನ ಅನ್ನೋದಾಗಿ ಭಾವಿಸಿದ್ಯಾ? ಕೈ ಹೀಗೆ ಮಾಡಿದ್ಯಾಕೆ? ಇಲ್ಲಿಂದ ಅತ್ತ ಸಾರು ಅನ್ನುವಂತಹ ಅಭಿಪ್ರಾಯವು ನನ್ನಿದು. ಬ್ರಹ್ಮಚಾರಿಯಾಗಿ ನಾನು ಕಾಣಿಸಿಕೊಂಡದ್ದು ಹೌದು ದೇವರೇ, ಮೋಸ ಮಾಡೋದಕ್ಕಲ್ಲ, ಕಾರ್ಯಸಿದ್ಧಿಗಾಗಿ ಒಂದು ವೇಷ ಮಾಡಿ ಬಂದೆ ನಾನು. ನೀನು ಗ್ರಹಿಸಿದ ಹಾಗೆ ನನ್ನ ಮೊದಲಿನದ್ದು ವೇಷ ಹೌದು. ಈ ವೇಷವನ್ನು ನೀನು ಒಪ್ಪುವುದಿಲ್ಲ, ಹನುಮನಾಗಿ ನಾನು ಹೀಗಿದ್ದೇನೆ ಅನ್ನೋದನ್ನು ನಂಬುವುದಿಲ್ಲ ಅಂತ ಆದರೆ, ನಾನು ಹನುಮ ಎನ್ನುವುದನ್ನು ನಿನಗೆ ಮನವರಿಕೆ ಮಾಡಿ ಕೊಡುವುದಕ್ಕೆ ಇದೋ 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 ನಿಜ ವೇಷವಿದ ನೋಡು ಹನುಮಂತ. ನಿಜ ವೇಷವಿದ ನೋಡು ಹನುಮಂತನ, ನಿನ್ನ ಭಜಕನಾಗಿರುವೆನಯ್ಯ. ಅಜಸುರಾದಿಗಳು ಪೂಜಿಸುವಂತ
ನಿನ್ನ ಸಂಶಯ ನಿವಾರಣೆಗಾಗಿ ಅಲ್ಲ, ನಾನೇ ಹನುಮ ಎನ್ನುವುದನ್ನು ಕಾಣಿಸುವುದಕ್ಕಾಗಿ ಇದೋ ಎತ್ತರವಾಗಿ ಬೆಳೆದ ನಿಂತೆ. ಇಷ್ಟು ಎತ್ತರಕ್ಕೆ ಬೆಳೆದ ನಾನು ನಿನ್ನಲ್ಲಿ ಹೇಳುವುದು, ನಿನ್ನ ಪಾದದಲ್ಲಿ ಸದಾ ಸರ್ವದಾ ಭಕ್ತಿ ಇರುವ ಹಾಗೊಂದು ಅನುಗ್ರಹ ಮಾಡು. ನನ್ನನ್ನು ನಿನ್ನ ಸೇವಕನಾಗಿ ಸ್ವೀಕರಿಸು, ಸೇವಾ ಭಾಗ್ಯವನ್ನು ಕರುಣಿಸು. ಇಷ್ಟು ಬೆಳೆದು ನಿಂತ ನನ್ನನ್ನು ತಲೆ ಎತ್ತಿ ನೋಡಿ, ದೇವರೇ ಯಾಕೆ ಹೀಗೆ ಮಾಡಿದೆ ನೀನು? ಬೆಳೆದದ್ದು ಸಾಕು ಎಂಬ ಅರ್ಥವೋ? ಹಾಗೆ ಎಂದು ತಿಳಿದು ಮೊದಲಿನ ಆಕಾರವನ್ನು ನಾನು ತಾಳಿದ್ದೇನೆ. ನೀನು ಬೇಕು ನನಗೆ, ಬರೇ ನನಗೆ ಬೇಕು ಅನ್ನುವಲ್ಲಿಗೆ ಮುಗಿಯುವುದಿಲ್ಲ. ನನ್ನ ಮಾವನಾದಂತಹ ವಾನರ ರಾಜ ಸುಗ್ರೀವನಿಗೂ ನೀನು ಬೇಕು. ನಿಮ್ಮೀರರನ್ನು ಕರೆತರುವುದಕ್ಕೆ ಅವನನ್ನು ನನ್ನ ಕಳುಹಿಕೊಟ್ಟದ್ದು ಭಗವಂತ. ಆ ಎತ್ತರವನ್ನು ಏರುವುದು ಹೇಗೆ ಎಂಬ ಆಲೋಚನೆಯು ನಿನಗೆ. ಅಷ್ಟು ಎತ್ತರಕ್ಕೆ ಬೆಳೆದಂತಹ ನನ್ನ ಸಾಮರ್ಥ್ಯ ಏನು ಅನ್ನುವುದನ್ನು ಬಹುತೇಕ ನೀನು ಊಹಿಸಿರಬಹುದು. ಅದು ನಿನ್ನ ಎದುರಿಗೆ ಸಾಮರ್ಥ್ಯದಲ್ಲಿ ಕಡಿಮೆ ಇದ್ದಿರಬಹುದಾದರೂ ಈ ಭುಜ ಸಾರ್ಥಕತೆಯನ್ನು ಪಡಿಬೇಕು ಅಂತಾದರೆ ನಿಮ್ಮನ್ನು ಇಲ್ಲಿಂದ ಅಲ್ಲಿಗೆ ನಡೆಸುವುದಲ್ಲ, ಇಲ್ಲಿಂದ ನಿಮ್ಮನ್ನು ಹೊತ್ತು ನಾನು ಅಲ್ಲಿಗೆ ಸಾಗುವುದು. ಹೊತ್ತು ನಡೆಯುವುದಲ್ಲ, ಹೊತ್ತು ಹಾರುವುದು. ಆದ್ದರಿಂದ ಅನುಮಾನಿಸಬೇಕಾದದ್ದಿಲ್ಲ, ಯಾವುದೇ ಅಪಾಯ ಆಗುವುದಿಲ್ಲ. ಏರಿ ನನ್ನ ಈ ಭುಜಗಳನ್ನು ನೀವಿಬ್ಬರು. ಮಾವ ಹೋದೆ, ಅವರಿರವನ್ನ ತಿಳಿದೆ, ಹಿತವರು ಅನ್ನುವುದನ್ನು ಗ್ರಹಿಸಿದೆ, ಕರೆ ತಂದಿದ್ದೇನೆ. ಇವರ ಬಗ್ಗೆ ಸಂಕ್ಷಿಪ್ತವಾಗಿ ಆದರೂ ನಾನು ನಿನಗೆ ಮನವರಿಕೆ ಮಾಡಿಕೊಡ್ಬೇಕು. ಇವಾ ಭಾನುನಂದನ ವಾನರೇಶ್ವರ ಭಾನುನಂದನ ವಾನರೇಶ್ವರ ನೀನು ಲಾಲಿಸು ಮಾನಸ ಬಿಟ್ಟು, ನೀನು ಲಾಲಿಸು ಮಾನಸ ಬಿಟ್ಟು. ರಾಮನೀರನು ರಾಜೀವಾಕ್ಷನು, ರಾಮನೀತನು ರಾಜೀವಾಕ್ಷನು, ಭೂಮಿ ಪಾಲಕ ಭಾನುವಂಶಜ, ಭೂಮಿ ಪಾಲಕ ಭೂಮಿ ಪಾಲಕ ಭಾನುವಂಶಜ, ಭಾನುನಂದನ ವಾನರೇಶ್ವರ ನೀನು ಲಾಲಿಸು ಮಾನಸ ಬಿಟ್ಟು. ರಾಮನೀತನು ರಾಜೀವಾಕ್ಷನು, ಭೂಮಿ ಪಾಲಕ ಭಾನುವಂಶಜ, ಭೂಮಿ ಪಾಲಕ ಭಾನುವಂಶಜ. ಅವ ಸುಗ್ರೀವ ಕರೆತಂದ ಈರ್ವರು ಅಸಮ ವಿಕ್ರಮರು, ಅನುಮಾನ ಬೇಡ. ದೂರದಿಂದ ಬಂದವರು, ಅಯೋಧ್ಯೆಯಿಂದ ಇಲ್ಲಿಗೆ ಬಂದವರು. ಹಾಗೆ ಬರುವುದಕ್ಕೂ ಕಾರಣ ಉಂಟಂತೆ. ದಶರಥನ ಮಕ್ಕಳಾದಂತಹ ಇವರಿಬ್ಬರು ರಾಮಲಕ್ಷ್ಮಣ ಎಂಬ ಹೆಸರಿನವರು.
ಭರತ ಶತ್ರುಘ್ನ ಎಂಬಿಬ್ಬರು ಅಲ್ಲಿಯೇ ಇದ್ದಾರೆ. ರಾಮ ಈ ಕಾಡಿಗೆ ಬಂದು ಇಂದಿಗೂ ಅವ ಭೂಮಿ ಪಾಲನೆಯೇ ಆಗಿದ್ದಾನೆ, ಆ ಅಧಿಕಾರದಲ್ಲಿಯೇ ಇದ್ದಾನೆ. ಆದರೂ ಒಂದು ಸಂಗತಿ, ನೋವಿನ ಸಂಗತಿ ಏನಂತ ಕೇಳಿದರೆ, ಇವನ ತಂದೆ ಇವರಿಗೆ ಪಟ್ಟಾಭಿಷೇಕ ಮಾಡಬೇಕು ಅನ್ನುವಂತಹ ಕಾರ್ಯದಲ್ಲಿ ಪ್ರವೃತ್ತನಾದಾಗ ಪಟ್ಟವನ್ನೇರದೆ ಅವ ಕಾನನಕ್ಕೆ ಬರುವ ಹಾಗಾಯಿತು. ಇದಕ್ಕೆ ಕಾರಣ ಏನು ಅಂತ ಕೇಳಿದರೆ, ಇವ ಪಟ್ಟ ಏರುವ ಸಂದರ್ಭದಲ್ಲಿ ಇವನ ಚಿಕ್ಕಮ್ಮನಾದಂತಹ ಕೈಕೇಯಿ ಹೇಳಿದಂತಹ ಒಂದು ಮಾತು ಅಥವಾ ಕೇಳಿದಂತಹ ಈ 2 ವರ. ತನ್ನ ಮಗ ಭರತನಿಗೆ ಪಟ್ಟ ಆಗಬೇಕು, ರಾಮ 14 ವರ್ಷ ವನವಾಸಿ ಆಗಿರಬೇಕು. ಬಲ್ಲವರು ಹೇಳಿದ್ರು ಹೇಳಬಹುದು, ಕೈಕೇಯಿ ಹೀಗೊಂದು ಅಪೇಕ್ಷೆಯನ್ನು ಇಟ್ಲು ಅಂತ ಆದರೆ ವೈಧವ್ಯೈಕ ಫಲಾಂ ಶ್ರೀಯಂ ಅಯಚ್ಛತ್ತನ್, ವೈಧವ್ಯವೇ ಫಲವಾಗಿ ದೊರಕಬಹುದಾದಂತಹ ಒಂದು ವರವನ್ನೇ ಕೇಳಿದ್ಲು. ಅದು ಸತ್ಯವೇ ಆಯಿತು. ದಶರಥ ರಾಮನ ಅಗಲಿಕೆಯಿಂದ ಮರಣವನ್ನು ಅಪ್ಪಿದ, ಅವಳಿಗೆ ವೈಧವ್ಯ ಬಂತು. ಪಿತೃವಾಕ್ಯ ಪರಿಪಾಲನೆಗೆ ಎಂದು ಹೊರಟಂತಹ ರಾಮ ಚಿತ್ರಕೂಟದಲ್ಲಿ ಕೆಲವು ದಿವಸ ತಂಗಿದರಂತೆ. ಪಂಚವಟಿಗೆ ಬಂದಂತೆ. ಪಂಚವಟಿಗೆ ಬಂದಾಗ ಅವನ ಮಡದಿಯಾದಂತಹ ಸೀತೆ ರಾವಣನೇ ಎನ್ನುವಂತಹ ದುಷ್ಟನಿಂದ ಆದಳಂತೆ. ಆ ಸೀತೆಯನ್ನು ಅನ್ವೇಷಣೆ ಮಾಡ್ತಾ ಮಾಡ್ತಾ ದಕ್ಷಿಣ ದಿಕ್ಕಿಗೆ ಬರುತ್ತಿರುವಂತಹ ಸಂದರ್ಭ ಜಟಾಯುವಿನಿಂದ ಸಂಗತಿ ನಡೆದದ್ದೇನು ಅನ್ನೋದನ್ನು ತಿಳಿದು ಮುಂದೆ ಪಂಪಾ ತೀರದವರೆಗೂ ಬಂದಿದ್ದಾರೆ. ಹೀಗೆ ಬರುವಾಗ ನಿನ್ನ ಸಂಬಂಧದ ಸಂಗತಿಗಳನ್ನು ಅವರು ಕೇಳಿ ತಿಳಿದಿದ್ದಾರೆ. ಹಾಗಾಗಿಯೇ ನಿನ್ನನ್ನು ಕಾಣುವುದಕ್ಕೆ ಅಂತ ಬಂದ ಅವರನ್ನು ನೀನು ಕಂಡೆ, ಕರೆಸಿಕೊಂಡೆ. ಇವರನ್ನು ಕರೆಸಿಕೊಳ್ಳುವಲ್ಲಿ ಸಹಾಯಕನಾದವ ನಾನು. ನನ್ನ ಕೆಲಸ ಮುಗೀತು ಅಂತ ತಿಳಿತೇನೆ. ಸುಗ್ರೀವ, ಇನ್ನು ನೀನುಂಟು, ರಾಮ ಉಂಟು, ರಾಮ ಕಾರ್ಯ ಉಂಟು. ನಾನು ಬರ್ತೇನೆ. ಎಂದಜಾಂಬವರ ನುಡಿಗೆ ಬೊಬ್ಬಿರುವುದು ಕ್ಷಣವೇ ಅಜನಂದನಿಗೆ ಕೈಯ ಮುಗಿದು ಮಹೇಂದ್ರ ಪರ್ವತವನೇರಿ ಸುತ್ತನಾಲ್ಲು ಸಹ ನೋಡಿದವು ಸಿಂಧು ಮೂರ್ಗುಡಿಸುತ್ತಿಹುದ ಇಂದು ಕಮಲ ಬಂದು ಇಂದ್ರಾದಿ ಸುರವೃಂದ ಇಂದು ಶೇಖರ ಕಮಲ ಬಂದು ಇಂದ್ರಾದಿ ಸುರವೃಂದ ಶಾರದೆ ಗೌರಿ ಗುಹ ಗಣಪ ಮೊದಲಾಗಿ ರಘುನಂದನನ ಧ್ಯಾನಿಸಿ ರಘುನಂದನನ ಧ್ಯಾನಿಸಿ ತೆಂಕಸಾಗರ ಹಾರು, ಆಮೇಲೆ ಲಂಕೆಯನ್ನ ಸೇರು. ಸ್ವಾಮಿ ಕಾರ್ಯಕ್ಕೆ ಹೊರಟಂತ ನೀನು ಸೀತಾದೇವಿಯನ್ನ ಹುಡುಕಿ ನೋಡು. ನಮ್ಮೆಲ್ಲರ ಆಸೆಯನ್ನ ಈಡೇರಿಸು. ದುಷ್ಟ ರಾಕ್ಷಸರು ಮೈಮರೆತು ಮಲೆತು ಬಂದರೆ ದಾನವ ಮೇಘಕ್ಕೆ ಪವಮಾನನಾಗು. ಜಾಂಬವರ ಮಾತು ನನ್ನನ್ನು ಎಚ್ಚರಿಸಿತು. ಒಮ್ಮೆ ಸುತ್ತಲೂ ನೋಡಿದೆ. ನನ್ನಿಂದ ಏನು ಉತ್ತರ ಬರುತ್ತದೆ ಅಂತೆಲ್ಲರೂ ನಿರೀಕ್ಷೆಯಲ್ಲಿದ್ದರು. ನೇರವಾಗಿ ಸಮುದ್ರಕ್ಕೆ ಇಳಿದೆ, ಸ್ನಾನ ಮಾಡಿದೆ. ಭಗವಾನ್ ಸೂರ್ಯದೇವನಿಗೆ ಅರ್ಘ್ಯವನ್ನ ಇತ್ತೆ. ಮಹೇಂದ್ರ ಪರ್ವತದ ತುದಿಗೆ ಹೋಗಿ ನಿಂತೆ. ಒಳ್ಳೆಯ ಸ್ಥಳವನ್ನ ಆಯ್ಕೆ ಮಾಡಿ ಕೈಯಿಂದಲೇ ಶಾಸ್ತ್ರೋಕ್ತವಾಗಿ ಮಂಡಲವನ್ನ ಬರೆದು ಪತ್ರ ಪುಷ್ಪಗಳಿಂದ ಪೂಜಿಸಿ ತ್ರಿಮೂರ್ತಿಗಳನ್ನ, ತಂದೆ ತಾಯಿಗಳನ್ನ, ಗುರು ಹಿರಿಯರನ್ನ ಎಲ್ಲರನ್ನ ಧ್ಯಾನಿಸಿದೆ. ಕೊನೆಗೆ ಮತ್ತೆ ರಾಮನಿಗೆ ವಂದಿಸಿ ಹಾರಿ ಬಿಡುತ್ತೇನೆ. ಹಾರಿದನು ಲಂಕೆಯನ್ನು ಬಿಟ್ಟು 700 ಯೋಜನ ದೂರ ಮುಂದಕ್ಕೆ ಸಾರಿದರು ದೃಢ ಬಿಂದು ನಿಪನ ಶಾಲೆಯಡೆಗೆ
ಎಂದು ಭಾವಿಸಲೋ ಅಥವಾ ನನಗೆ ಶುಭ ಕೋರುವುದಕ್ಕೆ ಬಂದಿದ್ದರೋ ಎಂಬುದಾಗಿ ಭಾವಿಸಲೋ ರಾಮಾನುಗ್ರಹದಿಂದ ಎಲ್ಲವನ್ನೂ ಪರಿಹರಿಸಿಕೊಂಡು ಬಂದು ನಿಂತದ್ದು ಸುವೇಲಾದ್ರಿ ಪರ್ವತ. ಸೂರ್ಯ ಪಶ್ಚಿಮಾಂಬುದಿಯಲ್ಲಿ ಇಳಿಯುತ್ತಾ ಇದ್ದಾನೆ. ಸ್ವಲ್ಪ ರಾತ್ರಿ ಆಗಲಿ ಎಂದು ಕೋಟೆಯ ಸಮೀಪ ಮುಂದುವರಿಯುತ್ತಾ ಇದ್ದಾಗ ಬೃಹದಾಕಾರದ ಅಂದರೆ ಪರ್ವತಾಕಾರದ ಒಬ್ಬ ವ್ಯಕ್ತಿ ನನ್ನ ಮೇಲೆರಗುವುದಕ್ಕೆ ಬಂದಳು. ಪರ್ವತವೇ ಜರಿದು ಬೀಳುತ್ತಾ ಇದೆಯೋ ಎಂಬುದಾಗಿ ಭಾಸವಾಯಿತು. ಸ್ವಾಮಿ ಕಾರ್ಯಕ್ಕಾಗಿ ಹೊರಟ ನನಗೆ ದಾರಿ ಬಿಡು ಎಂದೆ. ನಿನ್ನ ಸ್ವಾಮಿ ಕಾರ್ಯ ಆಗುವುದು ನನ್ನ ಜಠರದಲ್ಲಿ ಎಂದಳು. ಆಮೇಲೆ ಅವಳು ಕೊಡತಕ್ಕ ಪೆಟ್ಟನ್ನ ತಪ್ಪಿಸಿಕೊಂಡು ವಜ್ರ ಮುಷ್ಟಿಯಿಂದ ಅವಳ ವಕ್ಷಸ್ಥಳಕ್ಕೆ ಬಡಿದಾಗ ಥಪ್ಪನೆ ಬಿದ್ದಳು. ಆಮೇಲೆ ಸತ್ತು ಹೋದಳು. ಹಲವು ಬರೆಯಲಿಗ ಹಲವು ಬರೆಯಲಿಗಾದಿ ಹಲವು ಬರೆಯಲಿಗಾದಿ ದಣಿದು ಲಂಕಾ ಲಕ್ಷ್ಮಿ ತೊಲಗಿದಳು. ದಣಿದು ಲಂಕಾ ಲಕ್ಷ್ಮಿ ತೊಲಗಿದಳು. ರಾವಣಗೆ ಬಂತು ದುರ್ದಶೆಯನುತ ರಾವಣಗೆ ಬಂತು ದುರ್ದಶೆ ರಾವಣಗೆ ಬಂತು ದುರ್ದಶೆಯನುತ ಬಳಿಕ ಹನುಮಂತ ಅಣುರೂಪಿನಿಂದಲ್ಲಲ್ಲಿ ರಾವಣಗೆ ಬಂತು ದುರ್ದಶೆ ರಾವಣಗೆ ಬಂತು ದುರ್ದಶೆಯನುತ ಬಳಿಕ ಹನುಮಂತ ಅಣುರೂಪಿನಿಂದಲ್ಲಲ್ಲಿ ಸುಳಿದಾಡುತ್ತಿರಲು ಆ ಆ ಆ ಆ ಲಂಕಿಣಿ ಎನ್ನುವ ಆಕೆಯಲ್ಲಿ ಬಿದ್ದಳು ಎಂಬುದನ್ನು ನಾನು ಗ್ರಹಿಸುತ್ತಿರುವಾಗಲೇ ಅದೇ ದೇಹದಿಂದ ಒಂದು ಸ್ಫುರದ್ರೂಪಿಯಾದ ಹೆಣ್ಣು ರೂಪ ಬಂದಿತ್ತು. ಅವಳ ಆಡಿದ ಮಾತು, ನಾನು ಅಶ್ವಿನಿ ಎನ್ನುವ ಯಕ್ಷಕನ್ಯೆ, ಶಿವನಿಂದ ಶಾಪಗ್ರಸ್ತಳಾದವಳು, ಕಣ್ಣೀರಿಂದ ಕಾಲ್ತೊಳೆದು ಶಿವನಲ್ಲಿ ಪರಿಹಾರ ಕೇಳಿದಾಗ ಶಿವಾಂಶದಿಂದಲೇ ಹುಟ್ಟಿದಂತ ಒಬ್ಬ ವ್ಯಕ್ತಿಯ ಪ್ರಹಾರವಾದಾಗ ತನಗೆ ಶಾಪ ವಿಮೋಚನೆ ಎಂಬುದಾಗಿ ಹೇಳಿದಳು. ಹಾಗಾಗಿ ನನ್ನ ಪ್ರಹಾರದಿಂದ ಆಕೆ ಮತ್ತೆ ಯಕ್ಷಿಣಿಯಾಗಿ ಹೊರಟು ಹೋದಳು. ಅಂತೂ ಲಂಕೆಗೆ ಆವರಿಸಿದಂತ ಮಹಾಮಾರಿಗೆ ಮೊದಲ ತುತ್ತು ನನ್ನಿಂದ ಕೊಡಲ್ಪಟ್ಟಿತು ಎಂಬುದು ಸ್ಪಷ್ಟವಾಯಿತು. ಆ ಅಶ್ವಿನಿ ಎನ್ನುವಾಕೆ ಹೊರಟು ಹೋದ ಮೇಲೆ ಹೆಬ್ಬಾಗಿಲನ್ನ ತೆರೆದಿಟ್ಟಂತಾಯ್ತು ಲಂಕೆಯ ಪ್ರವೇಶಕ್ಕೆ. ಹೀಗೆ ಮುಂದೆ 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 ಹೋಗುತ್ತಿದ್ದಾಗ ಒಬ್ಬ ಮಹಾಸ್ಥೂಲ ಕಾಯದ ವ್ಯಕ್ತಿಯ ಉಚ್ಛ್ವಾಸ ನಿಶ್ವಾಸ ಅದಕ್ಕೆ ನಾನು ಒಳಗಾದೆ. ಅಣುರೂಪಿನಿಂದ ಹೋಗುವ ನಾನು ಆ ವ್ಯಕ್ತಿ ಕುಂಭಕರ್ಣ ಅಂತ ಗೊತ್ತಾದ ಮೇಲೂ ಅವನ ಬಿಲಾಕಾರದ ಮೂಗಿನೊಳಕ್ಕೆ ಹೋಗಿ ಹೊರಬಂದೆ. ಆಮೇಲೊಂದು ತೀರ್ಮಾನಕ್ಕೆ ಬಂದೆ. ನಿಶ್ವಾಸ ಉಂಟಾದಾಗ ಹೊರಬಂದ ನಾನು ಅಣುರೂಪವನ್ನು ಬಿಟ್ಟು ಬೃಹದಾಕಾರವನ್ನು ತಳೆದು ಅಲ್ಲಿಂದ ತಪ್ಪಿಸಿಕೊಂಡೆ. ಹೀಗೆ ಮುಂದೆ ಬರ್ತಾ ಇದ್ದೇನೆ. ಏನದು
ರಾಮ ತ್ರಿನಯ ಸಖ ಮಧುಸೂದನ ಚ್ಯುತ ತೃಣಯ ಸಖ ಮಧುಸೂದನ ಚ್ಯುತ ತೃಣಯ ಸಖ ಮಧುಸೂದನ ಚ್ಯುತ ತೃಣಯ ಸಖ ಮಧುಸೂದನ ಚ್ಯುತ ವನಜಲೋಚನ ಎಂಬ ಜಪಗಳ ತೃಣಯ ಸಖ ಮಧುಸೂದನ ಚ್ಯುತ ವನಜಲೋಚನ ಎಂಬ ಜಪಗಳ ಯನಿಪ ಶರಣರ ಶ್ರೇಷ್ಠ ವಿಭೀಷಣನ ಕಂಡ ಎಂಬ ಜಪಗಳ ಯನಿಪ ಶರಣರ ಶ್ರೇಷ್ಠ ವಿಭೀಷಣನ ಕಂಡ ತೃಣಯ ಸಖ ಮಧುಸೂದನ ಚ್ಯುತ ವನಜಲೋಚನನೆಂಬ ಜಪಗಳ ಯನಿಪ ಜಪಗಳ ಯನಿಪ ಜಪಗಳ ಯನಿಪ ಶರಣರ ಶ್ರೇಷ್ಠ ವಿಭೀಷಣನ ಕಂಡ ಜಪಗಳ ಯಣಿಪ ಶರಣರ ಶ್ರೇಷ್ಠ ವಿಭೀಷಣನ ಕಂಡ ಆ ಆ ಇಡೀ ಪ್ರಪಂಚಕ್ಕೆ ಕತ್ತಲು ಆವರಿಸಿದರೂ ಲಂಕೆಯಲ್ಲಿ ದಾರಿ ದೀಪಗಳು ಮನೆ ಮನೆಯಲ್ಲಿ ಉರಿಯುವ ಜ್ವಾಜ್ವಲ್ಯಮಾನಂತ ಜ್ಯೋತಿಗಳು ಲಂಕೆಗೆ ಕತ್ತಲೆ ಆವರಿಸಿದಂತೆ ಕಾಣುತ್ತಿರಲಿಲ್ಲ. ಹಾಗಾದರೆ ತಾಮಸ ಪ್ರವೃತ್ತಿ ಇಲ್ಲಿಯ ಜನರ ನಡತೆಯೇ ಹೊರತು ಇಲ್ಲಿ ಕತ್ತಲೆ ಆವರಿಸಲಿಲ್ಲ ಎಂಬುದು ಸ್ಪಷ್ಟವಾಯಿತು. ಹಾಗೆ ಬಯಲು ಪ್ರದೇಶವನ್ನು ದಾಟಿ ಸ್ವಲ್ಪ ಮುಂದೆ ಬಂದೆ. ಸುಂದರವಾದ ಅರಮನೆ ಪ್ರಶಾಂತವಾಗಿತ್ತು. ಸಾತ್ವಿಕತೆ ಎದ್ದು ಕಾಣುತ್ತಾ ಇತ್ತು. ಅಲ್ಲಲ್ಲಿ 4-6 ಜನ ಮಲಗಿದ್ದನ್ನು ಕಂಡೆ. ಅವರನ್ನ ಕಂಡಾಗ ಸತ್ಪುರುಷರು ಎಂಬುದು ಗೊತ್ತಾಗುತ್ತಾ ಇತ್ತು. ಮುಂದೆ ಹೋದ ಮೇಲೆ ಮಹಾದೇಹಿಯೊಬ್ಬ ಮೇಲ್ಮುಖ ಮಾಡಿ ಮಲಗಿದ್ದ. ಅವನ ಮುಖದಲ್ಲಿ ಸಾತ್ವಿಕ ಕಳೆ ಕಾಣುವುದು ಮಾತ್ರ ಅಲ್ಲ, ರಾಮನನ್ನ ಜಪಿಸುತ್ತಾ ಇದ್ದದ್ದು ಸ್ಪಷ್ಟವಾಗಿ ನನಗೆ ಕೇಳುತ್ತಾ ಇತ್ತು. ಉದ್ದವಾದ ಮೂಗು, ನೀಳವಾದ ಕಣ್ಣು, ವಿಶಾಲವಾದ ಫಾಲಪ್ರದೇಶ, ಉಬ್ಬಿದ ಎದೆ, ಇದೆಲ್ಲ ಸಾತ್ವಿಕರ ಲಕ್ಷಣ ಅಲ್ಲವೇ? ಅವನೊಬ್ಬ ಸಜ್ಜನ ಸಾತ್ವಿಕ ಎಂಬುದನ್ನು ತಿಳಿದು ಈ ಲಂಕೆಯಲ್ಲಿ ರಾಮನನ್ನ ಸ್ತುತಿಸುವ ಒಬ್ಬ ಪುಣ್ಯಾತ್ಮ ಪೂಜ್ಯ ಇದ್ದಾನೆ ಎಂಬುದನ್ನು ಕಂಡು ಒಂದು ತೀರ್ಮಾನಕ್ಕೆ ಬಂದೆ. ಬಹುಶಃ ರಾವಣ ಜಾನಕಿ ದೇವಿಯನ್ನು ಇಲ್ಲಿ ಇಟ್ಟಿರ್ಲಿಕ್ಕಿಲ್ಲ. ಜೊತೆಗೆ ಇಂತಹ ಒಬ್ಬ ಪೂಜ್ಯ ಇಲ್ಲಿ ನೆಲೆಸಿರುವ ಕಾರಣದಿಂದಲೇ ಇಲ್ಲಿ ರಾತ್ರಿ ಹಗಲಾಗುತ್ತಿರುವುದೂ ಆಗಿರಬೇಕು. ದುಷ್ಟ ರಾವಣನ ರಾಜ್ಯದಲ್ಲಿಯೂ ಇಂತಹ ಸತ್ಪುರುಷರಿದ್ದಾರೆ. ಅವನ ವ್ಯಕ್ತಿತ್ವಕ್ಕೆ ಕೈ ಮುಗಿದೆ. ಸೀತಾದೇವಿ ಇಲ್ಲಿಯಂತೂ ಇಲ್ಲ, ಹುಡುಕುತ್ತಾ ಮುಂದೆ ಹೋಗ್ತೇನೆ. ಕುಲದ ಸೌಭಾಗ್ಯ ಚಿಂತಾಮಣಿಗೆ ತಕ್ಕವನಿದೆಯಹುದೆಂದು ಕೊಂಡಾಡಿ
ಕೊಂಡಾಡಿ ಜನಕಾತ್ಮಜಯ ಮನದೊಳಗೆ ತನ್ನೊಳು ತಾನೇ ಮಾತನಾಡಿದನು ಜಾನಕಿಯು ಕೇಳುವಂತೆ ಜಾನಕಿಯು ಕೇಳುವಂತೆ ಮಂಗಳ ಮಹಿಮಾ ರಾಮನ ಪಾದ ಎಡೆಯಿಂದ ಮಂಗಳ ಮಹಿಮಾ ರಾಮನ ಪಾದ ಎಡೆಯಿಂದ ಬಂದೆ ನಮ್ಮ ರಾಮನ ಪಾದದ್ಯಡೆಯಿಂದ ಬಂದೆ ನಮ್ಮ ಕೋಮಲಾಂಗ ಲಕ್ಷ್ಮಣ ದೇವ ಕಳುಹಿದ ಬಗೆಯಿಂದ ಕೋಮಲಾಂಗ ಲಕ್ಷ್ಮಣ ದೇವ ಕಳುಹಿದ ಬಗೆಯಿಂದ ಬಂದೆ ನಮ್ಮ ಸೀತಾನ್ವೇಷಣೆಯನ್ನು ಮಾಡುತ್ತಾ ಮಾಡುತ್ತಾ ಮುಂದುವರಿಯುವಂತಹ ಸಂದರ್ಭದಲ್ಲಿ ಎಲ್ಲಿಯೂ ತಾಯಿ ಸೀತೆ ಕಾಣದೇ ಇರುವಾಗ ಇಡೀ ಲಂಕೆಯನ್ನೇ ನನ್ನ ಬಾಲದಲ್ಲಿ ಸುತ್ತಿ ಒಯ್ಯುತ್ತೇನೆ ಎನ್ನುವ ನಿರ್ಧಾರಕ್ಕೆ ನಾನು ಬಂದ ತಕ್ಷಣವೇ ಆದದ್ದು ಅಶರೀರವಾಣಿ. ಅರಸುತ್ತಿರುವಂತಹ ಸೀತೆ ಅಶೋಕವನದಲ್ಲಿದ್ದಾಳೆ ಹನುಮ, ಅಲ್ಲಿಗೆ ಹೋಗು ಎಂದು ಬಂದು ನೋಡಿದರೆ ಶಿಂಶುಪ ವೃಕ್ಷದಡಿಯಲ್ಲಿ ಮಲೀನ ವಸನಧಾರಿಯಾಗಿ ಅದೋ ವದನಳಾಗಿ ಕಣ್ಣಿನಿಂದ ಧಾರಾಕಾರವಾಗಿ ನೀರನ್ನು ಸುಗಿಸುತ್ತಾ ಕುಳಿತುಕೊಂಡಿರುವ ನಮ್ಮ ಮಾತೆ ಸೀತೆಯನ್ನು ಕಂಡು ಪುನೀತನಾದೆ. ಹೇಗೆ ಹೇಳುವುದು, ಏನು ಮಾಡುವುದು, ತಾಯಿಯನ್ನು ಮಾತನಾಡಿಸುವುದು ಹೇಗೆ ಎನ್ನುವಂತಹ ಗೊಂದಲದಲ್ಲಿಯೇ ನಾನಿರುವಾಗ ಬೊಪ್ಪಿರುವಂತಹ ಸ್ವರ ಕೇಳಿಸಿತು. ದೊಡ್ಡ ಗದ್ದಲವೇ ಕೇಳಿಸಿತು. ಯಾವಾತನೋರ್ವ ಈ ಕಡೆ ಬರುತ್ತಿದ್ದಾನೆ ಎನ್ನುವುದನ್ನು ಗಮನಿಸಿ ಮರದ ಮರೆಯಲ್ಲಿ ನಾನು ಅವಿತು ಕುಳಿತುಕೊಂಡಾಗ ತಿಳಿದ ವಿಷಯ ಬಂದವ ರಾವಣ ಎಂದು. ಸೀತಾದೇವಿಯನ್ನು ವಶವರ್ತಿಯನ್ನಾಗಿ ಮಾಡಿಕೊಳ್ಳುವುದಕ್ಕಾಗಿ ಬಂದಿರುವಂತಹ ರಾವಣ ಅಲ್ಲಿ ವಿಫಲನಾಗಿ ತೊಳಗಿದ ಬಳಿಕ ಸೀತಾದೇವಿಯನ್ನು ಕಂಡ ಧನ್ಯತೆ ನನಗೆ ಬಂತು. ಈಗ ಹೇಗೆ ಮಾತಾಡುವುದು? ತಟ್ಟನೆ ಪವಿತ್ರವಾಗಿರುವಂತಹ ಸೂರ್ಯವಂಶದ ಎಲ್ಲ ಕಥೆಗಳನ್ನು ನನ್ನಲ್ಲಿ ನಾನೇ ದೊಡ್ಡದಾಗಿ ಹೇಳ್ಕೊಳ್ತಾ ಕುಳಿತೆ. ಕೇಳಿಸಿಕೊಂಡವಳು ತಾಯಿ. ಏನೋ ಯಾವುದೋ ಒಂದು ಆಶಾ ಕಿರಣ ಅವಳ ಮನದ ಮೂಲೆಯಲ್ಲಿ ಕಂಡೆ ನಾನು. ನೋಡೋಣ, ಮಾತನಾಡಿಸಬೇಕು ಎಂಬ ಕಾರಣಕ್ಕಾಗಿ ಮರದಿಂದ ಕೆಳಗೆ ಜಿಗಿದೆ, ಕುಳಿತೆ, ವಂದಿಸಿದೆ. ಅಮ್ಮ, ತಾಯೇ, ಓ ತಾಯೇ ಸೀತಾದೇವಿ. ಆಶ್ಚರ್ಯ ಆಗಬಹುದು ತಾಯಿ. ಇದ್ದಕ್ಕಿದ್ದಂತೆ ಮಂಗವೊಂದು ಬಂದು ವಂದಿಸುವುದರ ಜೊತೆಗೆ ಮಾತನಾಡುತ್ತಿದೆ ಎಂದು. ಸಾಮಾನ್ಯದವ ನಾನಲ್ಲ ಅಮ್ಮ. ನಾನು ಬಂದಿರುವುದು ಅದೆಷ್ಟೋ ದೂರದಿಂದ, ಯೋಜನಾಂತರದಿಂದ ಬಂದವ ನಾನು. ಇನಕುಲದ ಸೌಭಾಗ್ಯ ಚಿಂತಾಮಣಿಗೆ ತಕ್ಕ ವನಿತೆ ನೀನು ಎನ್ನುವುದನ್ನು ನಾನು ಮನಗಂಡವನಿದ್ದೇನೆ. ತಾಯೇ, ನಿಮ್ಮವರೇ ಆಗಿರುವಂತಹ ಮರ್ಯಾದಾ ಪುರುಷೋತ್ತಮ ಶ್ರೀರಾಮಚಂದ್ರನ ಪಾದದಡಿಯಿಂದ ನಾನು ಇಲ್ಲಿಗೆ ಬಂದವ ತಾಯೇ. ಕೋಮಲಾಂಗ ಲಕ್ಷ್ಮಣ ದೇವ ಹೇಳಿ ಕಳುಹಿಸಿದ ಕಾರಣ ಅಲ್ಲಿಂದ ನಾನು ಇಲ್ಲಿಗೆ ಬಂದವ ತಾಯೇ. ಸೀತೆಯನ್ನು ಕಳೆದುಕೊಂಡ ರಾಮ ನಿಮ್ಮದ್ದೇ ನೆನಪಿನಿಂದ, ನಿಮ್ಮ ಕುರಿತಾದಂತಹ ಚಿಂತೆಯಿಂದ ಕೃಶನಾಗಿ ಹೋಗಿದ್ದಾನೆ. ಹೋಗುವ ಹನುಮ, ಸೀತಾನ್ವೇಷಣೆಯನ್ನು ಮಾಡಿಕೊಂಡು ಬಾ ಎಂದು ಹೇಳಿದ ಕಾರಣ ಕಪಿ ವೀರರೆಲ್ಲರೂ ಅದನ್ನು ಸಮ್ಮತಿಸಿ ನನ್ನನ್ನು ಬೀಳ್ಕೊಟ್ಟ ಕಾರಣ ನಾನು ಇಲ್ಲಿಗೆ ಬಂದೆನಮ್ಮ. ಶತಯೋಜನ ವಿಸ್ತೀರ್ಣವಾಗಿರುವಂತಹ ಮಹಾಸಾಗರವನ್ನು ಉಲ್ಲಂಘಿಸಿ ಬಂದಿದ್ದೇನೆ ತಾಯಿ, ಉಲ್ಲಂಘಿಸಿ ಬಂದಿದ್ದೇನೆ. ನಾನು ವಾಯುದೇವನಿಗೆ ಮಗ, ಅಂಜನಾದೇವಿಯ ಕಂದ, ಆಂಜನೇಯ. ನನ್ನ ಹೆಸರು ಹನುಮಂತ ಎಂದು ತಾಯಿ, ಹನುಮಂತ ಎಂದು. ರಾಮದೂತ, ರಾಮದಾಸ. ಏನು ಹೇಳಿದ್ರು? ಶಿವ ಶಿವ ಕಪಿಗಳು ಶರದಿಯು ದಾಟಲುಂಟೆ ಎನ್ನುತ್ತ ಜಾನಕಿ
ಸುಮ್ಮನಿರಲು ತಾಯಿಯ ಮನಸ್ಥಿತಿಯನ್ನು ನಾನು ಅರ್ಥ ಮಾಡಿಕೊಂಡೆ. ಎಲ್ಲೆಲ್ಲೂ ಹಿಡಿಯಿರಿ, ಕೊಚ್ಚಿರಿ, ಕಡಿಯಿರಿ, ಬಡಿಯಿರಿ ಎನ್ನುವಂಥ ಕ್ರೂರಿಗಳೇ ಕಾಣಿಸಿಕೊಳ್ಳುತ್ತಿರುವಾಗ ಇಂಥ ಘೋರ ದಾನವರ ಮಧ್ಯೆ ಈ ಕಪಿ ಹೇಗೆ ಬರುವುದಕ್ಕೆ ಸಾಧ್ಯ? ಯಾವುದೋ ದಾನವನ ಕಪಟವೇ ಇದು ಸರಿ ಎಂದು ಮೌನವ ಅಂತಿದ್ದಾಳೆ. ಅಮ್ಮ, ಯಾವುದೋ ದಾನವ ನಾನಲ್ಲ. ದಾಸೋಹಂ ಕೋಸಲೇಂದ್ರಸ್ಯ, ಕೋಸಲೇಂದ್ರನಾಗಿರುವಂತಹ ಶ್ರೀರಾಮಚಂದ್ರನಿಗೆ ದಾಸಾನು ದಾಸ ತಾಯಿ ನಾನು. ತಾಯೇ, ಸಂಶಯ ಬೇಡ ಅಮ್ಮ, ಸಂಶಯ ಬೇಡ. ರಾಮನಿಂದಲೇ ನಾನು ಕಳುಹಲ್ಪಟ್ಟವ ಎನ್ನುವುದನ್ನು ನಿರೂಪಿಸುವುದಕ್ಕಾಗಿ ಶ್ರೀರಾಮಚಂದ್ರನೇ ನನಗಾಡಿದಂತಹ ಒಂದು ಘಟನೆಯನ್ನು ಹೇಳಲೆ ತಾಯಿ. ಹೌದೇನಮ್ಮ ಇದು? ಚಿತ್ರಕೂಟದಲ್ಲಿ ನೀವು ಜಲಕ್ರೀಡೆ ಆಡುವಾಗ ಚಿತ್ರಕೂಟದಲ್ಲಿ ನೀವು ಜಲಕೇಳಿ ಆಡುವಾಗ ಚಿತ್ರಕೂಟದಲ್ಲಿ ನೀವು ಜಲಕ್ರೀಡೆ ಆಡುವಾಗ ಎತ್ತಿ ಮುಂಗೈಯಲ್ಲಿ ನಿಮ್ಮ ಎತ್ತಿ ಮುಂಗೈಯಲ್ಲಿ ನಿಮ್ಮ ಬೀಸಾಡಲು ಹತ್ತಿದ್ದು ಸರಿಯೇ ನಮ್ಮ ಬೀಸಾಡಲು ಹತ್ತಿದ್ದು ಸರಿಯೇ ನಮ್ಮ ಬೀಸಾಡಲು ಹತ್ತಿದ್ದು ಸರಿಯೇ ನಮ್ಮ ಬಹುಶಃ ಅದಕ್ಕಾಗಿ ಇರಬೇಕು ಪ್ರಭು ಶ್ರೀರಾಮಚಂದ್ರ ನನ್ನನ್ನು ಕಳುಹಿಸುವಾಗ ಶ್ರೀರಾಮ ಹಾಗೂ ಸೀತೆಯ ನಡುವೆ ಪವಿತ್ರವಾಗಿರುವಂತಹ ದಾಂಪತ್ಯ ಜೀವನದಲ್ಲಿ ನಡೆದಂತಹ ಅತ್ಯಮೂಲ್ಯವಾದ ಕೆಲವು ಸಂದರ್ಭಗಳನ್ನು, ಕೆಲವು ಘಟನೆಗಳನ್ನು ನನ್ನಲ್ಲಿ ಕಿವಿಯಲ್ಲಿ ಹೇಳಿ ಕಳುಹಿಸಿದ್ದಾರೆ ತಾಯಿ. ಅಮ್ಮ, ಅಂದು ಚಿತ್ರಕೂಟದಲ್ಲಿ ನೀವಿರುವಂತಹ ಸಂದರ್ಭ, ವಿನೋದಕ್ಕಾಗಿ ಜಲ ಕೇಳಿ ಆಡುವುದಕ್ಕೆಂದು ಮುಂದಾದಾಗ ಏನೋ ಸತಿಪತಿಗಳಿರುವರು ಸಂತೋಷದಿಂದ ಜಲ ಕೇಳಿ ಆಡುತ್ತಿರುವಂತಹ ಸಂದರ್ಭದಲ್ಲಿ ಒಮ್ಮೆ ನನ್ನೊಡೆಯ ಪ್ರಭು ಶ್ರೀರಾಮಚಂದ್ರ ನಿಮ್ಮನ್ನು ಮುಂಗೈಯಿಂದ ಎತ್ತಿ ಬಿಸಾಡಿದನಂತೆ. ನೀವು ಆಗ ಓಡೋ ಅಂತ ಹತ್ತಿದ್ದೀರಂತೆ. ಇದು ಹೌದೇನೆ ತಾಯಿ? ಈ ಘಟನೆ ಹೌದೇನಮ್ಮ? ಹೌದೇನೆ ತಾಯಿ? ಈ ಘಟನೆಯನ್ನು ಹೇಳಿದ್ರು ಮಾತೆ ಒಪ್ತಾ ಇಲ್ವಲ್ಲ? ಅಮ್ಮ, ಇನ್ನೊಂದಿದೆ ತಾಯಿ. ಅಂದನೆ ಕೇಳಿ ಮಾತೆಲ್ಲ ಸುಳ್ಳಾದರೆ ಅಂಗನೆ ಕೇಳಿ ಮಾತೆಲ್ಲ ಸುಳ್ಳಾದರೆ ಮಾತೆಲ್ಲ ಸುಳ್ಳಾದರೆ ಮಂಗಳ ಮಹಿಮ ರಾಮನ ಕಿರುಬೆರಳೊಳ್ಳಿಟ್ಟ ಉಂಗುರಬಹುದೇ ನೋಡು. ಮಂಗಳ ಮಹಿಮ ರಾಮನ ಕಿರುಬೆರಳೊಳ್ಳಿಟ್ಟ ಉಂಗುರ ಹೋದೆ ನೋಡು. ಯಾವ ಘಟನೆಗಳನ್ನು ಹೇಳಿದರೂ ತಾವು ನನ್ನ ಕುರಿತಾಗಿ ನಂಬುಗೆಯನ್ನು ವ್ಯಕ್ತಪಡಿಸುತ್ತಿಲ್ಲ, ನನ್ನನ್ನು ನಂಬುತ್ತಿಲ್ಲ. ರಾಮದಾಸ ನಾನು ಹೌದು ಎಂದು ತಾವು ಸ್ವೀಕರಿಸುತ್ತಿಲ್ಲ. ಅಮ್ಮ, ಏನು ಮಾಡಲಿ, ಏನು ಮಾಡಲಿ, ಏನು ಮಾಡಲಿ ಎಂದು ಥಕ್ಕನೆ ನನ್ನ ಕೈ ತಲೆ ಎತ್ತ ಹೋಯಿತು. ಹೌದು, ನಾನು ಹೊರಡುವಾಗ ದಾಂಪತ್ಯ ಜೀವನದಲ್ಲಿ ನಡೆದ ಕಥೆಗಳನ್ನು ಹೇಳುವುದರ ಜೊತೆಗೆ ಇದೆಲ್ಲ ವಿಷಯವನ್ನು ತಿಳಿಸಿದಾಗಲೂ ಸೀತೆ ಒಪ್ಪಲಿಲ್ಲ ನಿನ್ನನ್ನು ಎಂದಾದರೆ, ಮಗು ಹನುಮ ತೋರಿಸು ಈ ಮುದ್ರೆಯ ಉಂಗುರವನ್ನು. ತಾನು ಕಿರುಬೆರಳಲ್ಲಿ ಧರಿಸಿರುವಂತಹ ಮುದ್ರೆಯ ಉಂಗುರವನ್ನು ತೆಗೆದು ನನ್ನ ಕರದಲ್ಲಿ ಇತ್ತವ ಪ್ರಭು ಶ್ರೀರಾಮಚಂದ್ರ. ಅದನ್ನು ನಾನು ಶಿರದಲ್ಲಿ ಧರಿಸಿ ಬಂದವ. ಪ್ರಭುವಿನ ಉಂಗುರವನ್ನು ಶಿರದಲ್ಲಿ ಹೊತ್ತು ಹಾರಿ ಬಂದವ. ಅಮ್ಮ,
ಆ ಉಂಗುರ ಇದು ಹೌದು ಅಂತ ನೋಡಿ. ಪ್ರಭು ಶ್ರೀರಾಮಚಂದ್ರನೇ ಧರಿಸಿರುವಂಥ ಉಂಗುರ ಇದು ಹೌದಾ ನೋಡಿ ತಾಯೇ, ಹೌದಾ ನೋಡಿ. ಇದೋ ಪ್ರಭು ಕೊಟ್ಟಿರುವಂಥ ಉಂಗುರವನ್ನು ನಿಮಗೆ ಒಪ್ಪಿಸುತ್ತಿದ್ದೇನೆ. ನಮೋ ನಮಃ ತಾಯೇ, ನಾನು ರಾಮನ ದಾಸ ಹನುಮ ಹನುಮ ಹನುಮ. ನಮೋ ನಮಃ.